ಸರ್ ನಮಸ್ತೆ ಸರ್. ನಮ್ಮ ಹೆಸರು ವೇಣುಗೋಪಾಲ್ ಅಂತ ಸರ್. ಪಾವಗಡ ತಾಲೂಕು ಸರ್ ರೈತ ಸಂಘದ ಉಪಾಧ್ಯಕ್ಷರು ಸರ್. ಪಲ್ವಳ್ಳಿ ಸರ್ ನಮ್ಮದು ಪಾವಗಡ ತಾಲೂಕು ಸರ್, ತುಮಕೂರು ಡಿಸ್ಟಿಕ್ ಸರ್. ಸರ್ ಇದು ಸರ್ ಯೂನಿಸೆಮ್ ಬಂದಿದೆ ಸರ್, ಕಾಂಚನ ಸರ್. ಇದು ಸೆಪ್ಟೆಂಬರ್ 2ನೇ ತಾರೀಕು ಸರ್ ನಾಟಿ ಮಾಡಿದ್ವಿ ಸರ್. ಇದು ಸರ್ ಇವತ್ತು 3 ತಿಂಗಳ ಮೇಲೆ ಆಗಿದೆ ಸರ್. 17 ಕಟಿಂಗ್ ಆಗಿದೆ ಸರ್ ಆ್ಯಕ್ಚುಲಿ ಇವಾಗಲೂ ಸರ್. ಸ್ಟಾರ್ಟಿಂಗ್ ಸರ್ ಒಂದು 4 ಕಟ್ಟಿಂಗು 50-70 ಸರ್. ಮತ್ತು ಅದಾದಮೇಲೆ ಸರ್ 150-250 ತನಕ ಆಗಿದೆ ಸರ್. ಇದು ಆ್ಯಕ್ಚುಲಿ ಒಳ್ಳೆ ಬೆಳೆ ಸರ್, ಚೆನ್ನಾಗಿದೆ ಸರ್. ಬೆಳೆ ಇಳುವರಿ ಚೆನ್ನಾಗಿದೆ ಸರ್. ಯಾವುದೋ ಒಂದು మచ్చ ಏನಿಲ್ಲ సార్ ಇದరికి. వర్షానికి కూడా అప్పుడు నీళ్ళు నిలవన్నాయి సార్. దీంట్లో నీళ్ళు నిలవన్నా కూడా తోట అయితే చెడిపోలేదు, మచ్చ రాలేదు అప్పుడు ఆ టైంలో. ಆ್ಯಕ್ಚುಲಿ ಸರ್ ಇದು ಇದರಿಂದ ಸರ್ ಆ್ಯಕ್ಚುಲಾಗಿ ಸರ್ ಒಂದು 10 ದಿವಸದಿಂದ ಸರ್ ಬೇರೆ ಬೇರೆ ಊರಿಂದ ಬರ್ತಾರೆ ಸರ್ ನೋಡೋಕ್ಕೆ. ಕಂಪ್ನಿ ಯಾವುದು, ಅವ್ರ ಹೆಸರು ಯಾರು ಕೊಟ್ಟೆ ಅಂತ ಎಲ್ಲ ಸರ್. ಆ್ಯಕ್ಚುಲಿ ಸರ್ ನಂಬರ್ ಕೊಟ್ಟೆ ನಾನು. ಇವ್ರ ಹತ್ರ ಡೈರೆಕ್ಟ್ ಮಾತಾಡಿದ್ರು, ನಮ್ಗೆ ಇದೇ ಥರ ಸೀಡ್ ಬೇಕು ಕೊಡಿ ಅಂತ ಸರ್. ಇವ್ರಿಗೆ ಇದು ಮಾಡಿದ್ರು. ಒಂದು 20 ಜನ ಮೇಲೆ ಬಂದಿರು ಸರ್ ರೈತರು, ಎಲ್ಲ ರೈತರು. ಸೊ ಇಲ್ಲಿವರೆಗೂ ನಿಮಗೆ ಈ 17 ಕಟಿಂಗ್ 18 ಕಟಿಂಗ್ ಆಗಿದೆ ಸರ್. ನಾಳೆ 18 ನಾಳೆ ಕಟಿಂಗ್ ಮಾಡ್ತೀರಿ. ಸೊ 18 ಕಟಿಂಗ್ ಅಂದ್ರೆ ಇದು ಏರಿಯಾ ಎಷ್ಟು ಬರ್ತದೆ ಸರ್? ಎಕರೆ ಸ್ವಲ್ಪ ಕಮ್ಮಿ ಇದೆ ಸರ್. 1 ಎಕರೆ ಕಮ್ಮಿ. 1 ಎಕರೆ 3/4 ಎಕರೆ ಸರ್. 3/4 ಎಕರೆ 10,000 ನಾರು. 10,000 ಗಿಡ. 10,000 ಗಿಡದಿಂದ ಈಗ ಎಷ್ಟು 18 ಸಾರಿ ಕಟ್ ಮಾಡಿದಿರಿ. 18 ಸಾರಿ ಕಟ್ ಮಾಡಿದಾಗ ನಿಮ್ಗೆ ಎಷ್ಟು ಬಾಕ್ಸ್ ಬಂತು ಈಗ? ಸರ್ 2,450 ಬಾಕ್ಸ್ ಬಂದಿದೆ ಸರ್. 451 ಬಾಕ್ಸ್. ವೆರಿ ನೈಸ್. 2,450 ಬಾಕ್ಸ್ ನೀವೀಗ ಆಲ್ರೆಡಿ ಹಾರ್ವೆಸ್ಟ್ ಮಾಡಿದಿರಿ. ಸೊ ಈಗ ಇನ್ನ ನಿಮ್ಮ ಪ್ರಕಾರ ಇಷ್ಟೊಂದು ಬೆಳೆ ಇದೆ ಕಾಣಿಸ್ತಾ ಇದೆ, ಇನ್ನ ಎಷ್ಟು ನೀವು ಈ ಒಂದು ಹಾರ್ವೆಸ್ಟ್ ಮಾಡ್ಬೋದು? 1800 నుంచి 2000 ಸರ್. ಇನ್ನು ಮೇಲ್ಗಡೆ ಎಲ್ಲ ಬರ್ತಾ ಇದೆ ಸರ್. ಚಿಗುರು ಬರ್ತಾ ಇದೆ. ಇನ್ನ ಚಿಗುರು ಬರ್ತಾ ಇದೆ. ಒಂದು ಡ್ರಾಪ್ ಆಗಿಲ್ಲ ಸರ್. ಹೌದು, ಚಿಗುರು ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಇದು. ನೋಡಿ ಸರ್, ಎಷ್ಟಿದ್ರೆ ಅಷ್ಟು ಬರ್ತಾ ಇದೆ ಸರ್. ಒಂದು ಡ್ರಾಪ್ ಆಗಿಲ್ಲ. ಹೌದು, ಚಿಗುರಲ್ಲಿ ಇದು ಬರ್ತಾ ಇದೆ, ಇದು ಚೆನ್ನಾಗಿದೆ. ನೋಡಿ ಸರ್, ಇದು ನೋಡಿ ಎಷ್ಟಿದೆ ಸರ್ ಅಷ್ಟು ಬರ್ತಾ ಇದೆ. ಒಂದು ಡ್ರಾಪ್ ಆಗಿಲ್ಲ ಆಕ್ಚುಲಿ. ಇದೆಲ್ಲ ನೋಡಿ ಸರ್, ಇದು ಚೆನ್ನಾಗಿದೆ. ಹೌದು. ಸೊ ಇನ್ನ ಎಷ್ಟು ಬಾಕ್ಸ್ ಕುಯ್ಬೋದು ಅಂತ ಹೇಳ್ತೀರಿ ವೇಣುವ್ರೆ? ಸರ್ ನಮ್ಮ ಟಾರ್ಗೆಟ್ ಸರ್ 7,500 ತಗೋಬೇಕಂದ್ರೆ ಒಂದು ಎಸ್ಟಿಮೇಟ್ ಆಗಿದೆ ಸರ್. 2,450 ಬಾಕ್ಸ್ ಕುಯ್ದ್ಬಿಟ್ಟಿದ್ರೆ ಆಲ್ರೆಡಿ. ಆಗಿದೆ ಸರ್. ಇನ್ನ 2,500 ಕುಯ್ತೀರಿ ಅಂತೀರಾ? ಮಾಡಬೇಕು ಕಂಡೀಷನ್ ಮಾಡಿದೆ ಸರ್. ಟೋಟಲ್ 4,500 5,000 ಮಾಡಬೇಕಂತ. ಗುಡ್, ವೆರಿ ಗುಡ್. ಸೊ ಈ ಬೆಳೆ ನಿಮ್ಗೆ ಓವರ್ ಆಗಿ ಹೆಂಗ ಅನ್ಸುತ್ತೆ? ಕಾಂಚನ ಯೂನಿಸೆಮ್ ಅವ್ರದ್ದು ಕಾಂಚನ ಹೈಬ್ರಿಡ್ ಸರ್. ಇದು ನಾನು ಸೆಕೆಂಡ್ ಟೈಮ್ ಸರ್ ಆಗ್ತಾ ಇದೆ ಆಕ್ಚುಲ್ ಆಗಿದ್ದು. ಸೆಕೆಂಡ್ ಟೈಮ್ ಆಗಿದ್ರು ಸರ್ ಒಳ್ಳೆ ಬೆಳೆ ಸರ್. ನಮಗೆ ಆಕ್ಚುಲಿ ಸರ್ ನಮ್ಮ ಫ್ರೆಂಡ್ ಒಬ್ಬರು ತಡೆದ್ರು ರಾಮು ಅಂತ ಸರ್. ನಾವು ಮನೇದು ಹೇಳ್ತಾ ಇದ್ದೇನೆ, ಅಣ್ಣ ಇದೇ ನಾಟಿ ಮಾಡಬೇಕು, ಯಾವ್ದು ನಾಟಿ ಮಾಡಬಾರ್ದು ನಾವು. ಈ ನಾಟಿ ಮಾಡಿದ್ರೆ ನನಗೆ 1 ಲಕ್ಷ ಲಾಭ ಬಂದಿದೆ ಅಂತ ಸರ್. ಅವನು ಖುಷಿಯಾಗಿದೆ ಸರ್. ಯಾಕಂದ್ರೆ ಸರ್ ಮಳೆ ಸ್ವಲ್ಪ ಪ್ರಾಬ್ಲಮ್, ನೀರು ಸ್ವಲ್ಪ ಕಮ್ಮಿ ಇದೆ ಬೋರ್ವೆಲ್. ಅದಕ್ಕೋಸ್ಕರ ಸರ್ ಯಾರು ನಾಟಿ ಮಾಡಕ್ಕೆ ಹೋಗ್ತಾ ಇಲ್ಲ. ಇದೆಲ್ಲ ನೋಡಿ ಸರ್, ಎಷ್ಟಿದ್ರೆ ನೋಡಿ ಸರ್. ಇದು ನೋಡಿ ಸರ್, ಎಷ್ಟಿದ್ರೆ ಅಷ್ಟು. ಇಲ್ಲಿ ನೋಡಿ ಸರ್, ಸೂಪರ್ ಸೂಪರ್. ಮುತ್ತು ಒಂದು ಕಡೆಯಿಂದ ಮುತ್ತು ಪೋಣಿಸಂಗಿದೆ. ಬಹಳ ಚೆನ್ನಾಗಿ ಮಾಡಿದ್ರೆ ವೇಣುವ್ರೆ. ఇవి కట్టేకి దారం కట్టేకి ప్లేస్ లేదు. ಇಲ್ಲೇ ಅಷ್ಟಿದೆ. ನೀವು ದಾರ ಕಟ್ಟಕ್ಕಾಗದಲ್ಲ ಬಿಟ್ಬಿಟ್ಟಿದ್ದೀರಾ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಂತ ಪಡಿಪಿಂದೆ ವೆಯ್ಟ್ ಜಾಸ್ತಿ ಆಗಿ ಬಿದ್ದೋಗಿದೆ ಸ್ವಲ್ಪ. ಎಸ್, ತುಂಬಾ ಚೆನ್ನಾಗಿದೆ ವೇಣುವ್ರೆ. ಸರ್ ಇದು ತಮಿಳು ಸರ್ ಸೇಲ್ ಮಾಡ್ತಾರೆ ನಮ್ದು ತಮಿಳು ಅವರು. ಅಲ್ಲಿ ನೋಡ್ಬಿಟ್ಟು ಸರ್ ಚೆನ್ನಾಗಿದೆ ಐಟಮ್ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಅಲ್ಲಿ ಕೂಡ మీడియం సైజ్ ఉంటే గట్టి కూడా ఉంటుంది సార్. ಸೈಜ್ ಓವರ್ ರೇಟ್ ಹೋಗಲ್ಲ ಸರ್. ಅವರು ಹೇಳ್ತಾರೆ ಸರ್ ಕಟ್ ಆಗಿದೆ ಸೈಜ್ ಅಂತ ಹೇಳ್ತಾರೆ. ಸೊ ರೈತರಿಗೆ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತಾರೆ ಇದನ್ನ ನೋಡಿ? ಸರ್ ನಾವು ಯಾವ್ದೇ ರೈತರಿಗೆ ಸರ್ ತಾಲೂಕು ಹೇಳ್ತಾ ಇದ್ದೀವಿ ಸರ್, ಪ್ರತಿಯೊಬ್ಬ ರೈತರಿಗೆ ಹೇಳ್ತಾ ಇದ್ದೀವಿ ಸರ್. ಯಾರು ನಾಟಿ ಮಾಡಿದ್ರು ಕೂಡ ಕಾಂಚನ ನಾಟಿ ಮಾಡಿ ಸರ್. ಇದ್ರ ಏನ್ ಸರ್ ಪ್ರಾಬ್ಲಮ್ ಅಂದ್ರೆ ಸರ್ ಗೋಳಿ ಬೆಳೆ ಸರ್. ಇದರಲ್ಲಿ ಎಲ್ಲ ಐಟಮ್ ಸರ್ ಇದ್ರಾಗೆ. ಅದಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ ಸರ್. ధన్యవాద. అందరూ రైతులందరూ ఇదే కాంచనానే నాటండి అని చెప్పేసి ಎಲ್ಲ ಹೇಳ್ತಾ ಇದ್ದಾರೆ అందరికీ చెప్తాం. మనం కూడా ఒక సంవత్సరం నుంచి చేస్తాం సార్. ఇది నర్సరీలో ఈ పావగడ ఏరియాకి పరిచయం చేసింది మనమే కాంచన. ములుబాగల్ సైడ్ అంతా చూసుకొని వచ్చినాక 100% ఇది ముందుకు వెళ్తుంది, రైతుకు మంచి ఉపయోగం అని చెప్పేసి మేము చేస్తున్నాం సార్. నర్సరీ ಈ ದಾರಿ ಸರ್ ಯಾರು ಹೋಗ್ತಾರೆ ಸರ್ ಬೇರೆ ಅವ್ರು ಕೇಳ್ತಾರೆ ಎಷ್ಟು 2ನೇ ಕಟಿಂಗ್ 3ನೇ ಕಡೆ ಅವ್ರು ನಮ್ಗೆ ಕೇಳ್ತಾರೆ ಸರ್. ನಾನು 17 ನಮ್ಮ ಸರ್ ಒಳಗಡೆ ಬಂದು ನೋಡ್ತಾರೆ ಸರ್ ಪಾಪ ಅವರು. ಇಲ್ಲ ನೋಡ್ರಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ఇక్కడ కింద నుంచి ಪೂರ್ತಿ ಟಾಪ್ ಇಂದ
ಕೆಳಗಡೆವರೆಗೂ ಇದೆ ಅಂತಂದ್ರೆ కింది ಇಲ್ಲಿ ಕೆಳಗಡೆ ಬಿದ್ದಿದ್ದೆ ಇದನ್ನ ಹಾ? ఇట్లుంటే ఫస్ట్ కటింగ్ అనుకో ఒకసారి దీన్ని ಹ್ಮ್ మీ నెంబర్ చెప్పు నెంబర్ రైతు నెంబర్ చెప్పు So, ದಯಮಾಡಿ ವೇಣುವ್ರೆ ನಿಮ್ಮ ಫೋನ್ ನಂಬರ್ ಕೂಡ ಒಂದ್ಸರಿ ತಿಳಿಸ್ಬಿಡಿ. ಸರ್ 90088864 ಸರ್. ಸರ್ ಇನ್ನೊಂದು ನಂಬರು 9538375620 ಇದು ವಾಟ್ಸಪ್ ನಂಬರ್ ಸರ್ ಇದು. ಓಕೆ ರೈತರೇ, ದಯಮಾಡಿ ನಿಮಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಬೇಕು ಅಂದರೆ ಮಾನ್ಯ ವೇಣುಗೋಪಾಲ್ ಅವರು ಪಳವಳ್ಳಿ ಪಾವಗಡದ ಹತ್ರ ಅವ್ರನ್ನ ಆ ನಂಬರ್ಗೆ ಈಗ ಆಲ್ರೆಡಿ ಅವ್ರು ಇನ್ನೊಂದ್ಸರಿ ನಂಬರ್ ಹೇಳಿಸ್ತೀನಿ, ನಿಧಾನಕ್ಕೆ ಬರ್ಕೊಳ್ಳಿ ಎಲ್ಲರೂ. ಆ ನಂಬರಿಗೆ ಫೋನ್ ಮಾಡಿ. ವೇಣುವರೇ ನಂಬರ್ ನಿಧಾನಕ್ಕೆ ಹೇಳಿ. 90088864 9538375620 ಇದು ವಾಟ್ಸಪ್ ನಂಬರ್ ಸರ್ ಇದು. నర్సరీ వాళ్ళ నెంబర్ శ్రీ లక్ష్మీనరసింహ నర్సరీ పావగూడ 9741681712 మా నెంబరు. ఈ నారు కావాలంటే కాంచనా నారు ఒరిజినల్గా మన దగ్గర దొరుకుతుంది. ಸರ್ ಅಂದರೆ ನಿಮ್ಮದು ಒಂದು ಹಾಕಿ ಸರ್ ಫೋಟೋದ್ರಿಗೆ ನಿಮ್ದು ಇರ್ಬೇಕು. ಹಾಂ, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸರ್. ನಿಮ್ಮಿಂದ ಭಾಳ ಸಂತೋಷ ಆಯ್ತು ನಮಗೆ. ಈ ಥರದ್ದು ಬೆಳೆ ಖುಷಿ ಕೊಡುತ್ತೆ ಯಾರಿಗಾಗಲಿ ರೈತರಿಗೆ. ನಮಗೆ ನಮ್ಮ ಉದ್ದೇಶ, ಕಂಪನಿ ಯೂನಿಸಮ್ ಉದ್ದೇಶ, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಓನರ್ಸ್ಗಳು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡವರು PhD ಮಾಡಿ ಈ ಕಂಪ್ನಿ ಸಂಸ್ಥೆ ಮಾಡಿ ಸುಮಾರು 5 ವರ್ಷಗಳ ಕಾಲ ಈ ಕಂಪ್ನಿಯನ್ನ R&D ಮಾಡಿ ಆಮೇಲೆ ಮಾರ್ಕೆಟಿಗೆ ಬಿಟ್ಟಿರೋದಕ್ಕೆ ಈ ಥರದ ಬೆಳೆ ಬರ್ತಾ ಇದೆ. ಸೊ ಯೂನಿಸಮ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್, ವೆಜಿಟೇಬಲ್ ಇರ್ಬೋದು, ತರಕಾರಿ ಬೆಳೆಗಳು ಯಾವುದೇ ಇರ್ಬೋದು, ಅಥವಾ ಫೀಲ್ಡ್ ಕ್ರಾಪ್ಸ್ ಅಲ್ಲಿ ನಮ್ಮಲ್ಲಿ ಈಗ ಮೆಕ್ಕೆಜೋಳ ಹಾಗೂ ಮತ್ತೆ ಪ್ಯಾಡಿ ಕೂಡ ಬರ್ತಾ ಇದೆ. ಎಲ್ಲವೂ ಅತ್ಯುತ್ತಮವಾದ ಕ್ವಾಲಿಟಿ ಸಿಗುತ್ತೆ. ದಯಮಾಡಿ ಎಲ್ಲರೂ ರೈತರುಗಳು ಬಳಸ್ಕೊಳ್ಳಿ. ದಯಮಾಡಿ ರೈತರಿಗೆ ಹೇಳಿ. ತುಂಬಾ ಧನ್ಯವಾದಗಳು ಸರ್. మీ సపోర్ట్ ఉంటే మేము ఇంకా ముందుకు 100% ನಾವು ರೈತರಿಗೆ ಅನುಕೂಲ ಆಗತ್ತೆ ಅಂದ್ರೆ ಯಾವಾಗ್ಲೂ ಸಪೋರ್ಟ್ ಮಾಡಕ್ ಸಿದ್ಧ. రైతుకు ಥ್ಯಾಂಕ್ ಯು. ಓಕೆ ಒಂದು ಫೋಟೋ ತಗೊಂಡ್ಬಿಡೋಣ.